ನಮಸ್ಕಾರ ಸ್ನೇಹಿತರ, ನಿಮ್ಮೆಲ್ಲರಿಗೂ ಗ್ಲೋಬ್ ಗ್ರೀನರ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವಿವತ್ತು 6 ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದರೆ 6 ಪ್ರಮುಖ ಪೋಷಕಾಂಶಗಳ ಕೊರತೆಯ ಲಕ್ಷಣ ಹಾಗೂ ಪರಿಹಾರಗಳನ್ನು ತಿಳಿಯೋಣ. ಹೀಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೊದಲನೆಯದಾಗಿ ಗಿಡಗಳಲ್ಲಿ ಕಂಡುಬರುವ ನೈಟ್ರೋಜನ್ ಡಿಫಿಷಿಯನ್ಸಿ ಅಂದರೆ ಸಾರಜನಕದ ಕೊರತೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಗಿಡಗಳಲ್ಲಿ ಕೆಳಗಿನ ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗುತ್ತದೆ ಮತ್ತು ಕೀಟಗಳು ಹಾಗೂ ರೋಗಗಳು ಸಹ ಹೆಚ್ಚು ಕಂಡುಬರುತ್ತವೆ. ಇದನ್ನು ಬಗೆಹರಿಸಲು ಮಣ್ಣಿಗೆ ಕುದುರೆಯ ಗೊಬ್ಬರ, ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ ಹಾಗೂ ಯೂರಿಯಾವನ್ನು ಬಳಸಬಹುದು. ಎರಡನೆಯದಾಗಿ ಗಿಡಗಳಲ್ಲಿ ಕಂಡುಬರುವ ಫಾಸ್ಫರಸ್ ಡಿಫಿಷಿಯನ್ಸಿ ಅಂದರೆ ರಂಜಕದ ಕೊರತೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ರಂಜಕ ಕೊರತೆಯುಳ್ಳ ಗಿಡಗಳಲ್ಲಿ ಕೆಳಗಿನ ಎಲೆಗಳು ನೀಲಿಯಾಗಿರುತ್ತವೆ ಮತ್ತು ಕುಂಠಿತ ಬೆಳವಣಿಗೆಯನ್ನು ಸಹ ಕಾಣಬಹುದು. ಇದನ್ನು ನಿವಾರಿಸಲು ರಾಕ್ ಫಾಸ್ಫೇಟ್ ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ಬಳಸಬಹುದು. ಮೂರನೆಯದಾಗಿ ಗಿಡಗಳಲ್ಲಿ ಕಂಡುಬರುವ ಪೊಟ್ಯಾಷಿಯಂ ಡಿಫಿಷಿಯನ್ಸಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಪೊಟ್ಯಾಷಿಯಂ ಡಿಫಿಷಿಯನ್ಸಿಯುಳ್ಳ ಗಿಡಗಳಲ್ಲಿ ಎಲೆಗಳು ತುದಿಯಿಂದ ಹಳದಿಯಾಗುತ್ತಿರುವುದು ಅಥವಾ ಸುಟ್ಟಿರುವುದನ್ನು ನಾವು ಕಾಣಬಹುದು. ಇದನ್ನು ನಿವಾರಿಸಲು MOPವನ್ನು ಬಳಸಬಹುದು ಅಥವಾ 5 ರಿಂದ 10 ಸೆಂಟಿಮೀಟರ್ ಮಣ್ಣನ್ನು ಅಗೆದು ಅಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಉಣುವುದರಿಂದಲೂ ಸಹ ನಿವಾರಿಸಬಹುದು. ಕೆಲವು ಗಿಡಗಳಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಕೊರತೆ ಒಂದೇ ತರಹದ ಲಕ್ಷಣಗಳನ್ನು ತೋರುತ್ತವೆ. ಆದ್ದರಿಂದ ಎಚ್ಚರ. ನಾಲ್ಕನೆಯದಾಗಿ ಗಿಡಗಳಲ್ಲಿ ಕಂಡುಬರುವ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯ ಬಗ್ಗೆ ನೋಡೋಣ. ಟೊಮ್ಯಾಟೊ ಹಣ್ಣಿಗೆ ಬರುವ ಬ್ಲಾಸಮ್ ಎಂಡ್ ರಾಟ್ ರೋಗವು ಈ ಕ್ಯಾಲ್ಸಿಯಂ ಕೊರತೆಯಿಂದಲೇ ಆಗಿರುತ್ತದೆ. ಈ ಕ್ಯಾಲ್ಸಿಯಂ ಕೊರತೆಯಿಂದ ಗಿಡದ ಮೇಲ್ಭಾಗದ ಎಲೆಗಳು ಹಳದಿಯಾಗುವುದು ಮತ್ತು ಅದರ ಕುಂಠಿತ ಬೆಳವಣಿಗೆಯನ್ನು ನಾವು ಕಾಣಬಹುದು. ಇದನ್ನು ನಿವಾರಿಸಲು ಸುಣ್ಣ ಅಥವಾ ಮೊಟ್ಟೆಯ ಚಿಪ್ಪನ್ನು ಬಳಸಬೇಕು. ಐದನೆಯದಾಗಿ ಗಿಡಗಳಲ್ಲಿ ಕಾಣಿಸಿಕೊಳ್ಳುವ ಮೆಗ್ನೀಷಿಯಂ ಡಿಫಿಷಿಯನ್ಸಿಯ ಬಗ್ಗೆ ತಿಳಿದುಕೊಳ್ಳೋಣ. ಎಲೆಗಳಲ್ಲಿ ಇಂಟರ್ವೆನಲ್ ಫ್ಲೋರೋಸಿಸ್ ಅಂದರೆ ಎಲೆಗಳ ಸಿರೆಗಳು ಅಥವಾ ರೇಖೆಗಳ ಮಧ್ಯೆ ಹಳದಿಯಾಗುವುದನ್ನು ನಾವು ಕಾಣಬಹುದು. ಆದರೆ ಎಲೆಗಳ ಸಿರೆಗಳು ಮಾತ್ರ ಹಸಿರಾಗಿರುತ್ತವೆ. ಇದನ್ನು ನಿವಾರಿಸಲು 1 ಲೀಟರ್ ನೀರಿಗೆ 1 ಸ್ಪೂನ್ ಎಪ್ಸಮ್ ಸಾಲ್ಟನ್ನು ಹಾಕಿ ಎಲೆಗಳ ಮೇಲೆ ಸಿಂಪಡಿಸುವುದು ಪರಿಣಾಮಕಾರಿ. ಕೊನೆಯದಾಗಿ ಗಿಡಗಳಲ್ಲಿ ಕಂಡುಬರುವ ಸಲ್ಫರ್ ಡಿಫಿಷಿಯನ್ಸಿ ಅಂದರೆ ಗಂಧಕದ ಕೊರತೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಗಂಧಕದ ಕೊರತೆಯಿಂದ ಗಿಡದ ಮೇಲ್ಭಾಗದ ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗುತ್ತವೆ ಮತ್ತು ಎಲೆಗಳ ಸೀರೆಗಳು ಸಹ ಸಂಪೂರ್ಣವಾಗಿ ಹಳದಿಯಾಗುತ್ತದೆ. ಇದನ್ನು ನಿವಾರಿಸಲು ಜಿಪ್ಸಮ್ ಅನ್ನು ಬಳಸಬಹುದು. ಹೀಗೆ ಎಲೆಗಳನ್ನು ನೋಡಿ ಪೋಷಕಾಂಶಗಳ ಕೊರತೆ ಎಂದು ಪರಿಗಣಿಸುವ ಮುನ್ನ ಕೆಲವು ಸಂಗತಿಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಅವುಗಳು ಏನೆಂದು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ.